ಮೊಬೈಲ್ ಜಾಲ. ಓಕೆ, ಹೆಂಗೆ ಇದರೊಳಗಡೆ ಅಮ್ಮ ಅರ್ಥ ಮಾಡ್ಕೊಡ್ರಿ. ಮೊಬೈಲ್ ಅಡಿಕ್ಷನ್ ಆಗಿದೆ, ಮಗು ಮೊಬೈಲ್ ಹಿಡ್ಕೊತಾನೆ, ಅಡಿಕ್ಷನ್ ಆಗಿದೆ, ಯಾವಾಗಲೂ ಮೊಬೈಲ್, ಬೇರೆ ಕೆಲಸನೇ ಇಲ್ಲ, ಸಾಕಾಗೋಗ್ಬಿಟ್ಟಿದೆ, ರೈಟ್? ಇದೆಲ್ಲ ಹೇಳಿ ಭಾಳ ಸುಲಭ. ನೀವು ಮೊಬೈಲ್ ಬಗ್ಗೆ ಕಂಪ್ಲೇಂಟ್ಗಿಂತ ಮಗು ಬಗ್ಗೆ ಕಂಪ್ಲೇಂಟ್ ಜಾಸ್ತಿ ಹೇಳಿ, ಹೌದಾ ಇಲ್ಲ? ಮೊಬೈಲ್ ಬಗ್ಗೆ ಕಂಪ್ಲೇಂಟ್ಗಿಂತ ಮಗು ಮೇಲೆ ಕಂಪ್ಲೇಂಟ್ ಜಾಸ್ತಿ, ರೈಟ್? ಸೊ ಹಾಗಾಗಿ ಆದರೆ ಯಾಕೆ ಹಂಗಾಗ್ಬಿಡ್ತು? ಉದಾಹರಣೆ ಅರ್ಥ ಮಾಡ್ಕೊಳ್ಳಿ. ನಾನು ಬಾಲ್ಯದಲ್ಲಿರುವಾಗ, ನಾನು 8ನೇ ಕ್ಲಾಸಲ್ಲಿರುವಾಗ, ನೀನು 7ನೇ ಕ್ಲಾಸಲ್ಲಿರುವಾಗ, ನೀನು 6ನೇ ಕ್ಲಾಸಲ್ಲಿರುವಾಗ ಈ ಥರದ ಒಂದು ಜಾಲ ಮಗುಗಿರ್ಲಿಲ್ಲ. ಮೊಬೈಲ್ ಜಾಲ, ಇಂಟರ್ನೆಟ್ ಜಾಲ, ಟೆಕ್ನಾಲಜಿ ಜಾಲ ಅದಿರಲಿಲ್ಲ ಮಗುಗೆ. ಬಟ್ ಆದರೆ ಇವತ್ತಿನ ಮಕ್ಕಳು ಯಾರು ಓದ್ತಾ ಇದ್ದಾರೋ ಅವರಿಗೆ ಈ ಥರದ ಒಂದು ಏನು ಜಾಲ ಮಕ್ಕಳು ಸುತ್ತಮುತ್ತ ಇದೆ. ಅಂದರೆ ನಾವು ಓದುವ ವ್ಯವಸ್ಥೆ ಏನಿತ್ತಲ್ಲ ಅದು ಸುರಕ್ಷಿತವಾಗಿತ್ತು. ನಾವು ಬದುಕುವ ವ್ಯವಸ್ಥೆ ಇತ್ತಲ್ಲ ಬಾಲ್ಯದಲ್ಲಿ, ಅದು ಬಹಳ ಸೇಫ್ ಝೋನ್ ಇತ್ತು, ಸುರಕ್ಷಿತ ವಲಯ ಇತ್ತು. ಎಲ್ಲೋ ನಿನಗೆ ಈಜ್ ಬರದೇ ಇದ್ರು ಕೂಡ ನೀನು ನಿನ್ನ ಫ್ರೆಂಡ್ ಜೊತೆ ಈಜಾಡಕ್ಕೆ ಹೋಗಿದ್ದೆ, ರೈಟ್? ಯಾರ್ದೋ ಮನೇಲಿ ಊಟ ಮಾಡ್ತಿದ್ದೆ, ನಿಮ್ಮವ್ವ ಹುಡುಕ್ತಿದ್ಲು, ಅವಾಗ ಬೇರೆ ಹೇಳ್ತಿದ್ಲು, ಅಲ್ಲಿ ಅವ್ರ ಮನೆಗೆ ಅದಾಳ ಬಿಡು, ಯಾಕೆ ಹುಡುಕ್ತಿ ಬರ್ತಾನೆ. ಸೇಫ್, ಎಲ್ಲ ರೀತಿಲೂ ಸೇಫ್ ಇತ್ತು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳು ಏನಿದಾರಲ್ಲ ಇವ್ರು ಯಾರು ಸೇಫ್ ವಾತಾವರಣದಲ್ಲಿಲ್ಲ, ಸುರಕ್ಷಿತ ವಾತಾವರಣದಲ್ಲಿಲ್ಲ. ಹೆಂಗಿದಾರಪ್ಪ? 1 2 3 ನಾನು ಹೇಳ್ತೀನಿ, ಆಮೇಲೆ ನೀವು ಹೇಳಕ್ ಸ್ಟಾರ್ಟ್ ಮಾಡಿ. ಓಕೆ, ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿ. ಯಾವ ತರ ವಾತಾವರಣದಲ್ಲಿ ಬದುಕ್ತಿದ್ದಾರೆ ಮಕ್ಕಳು? ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಇಂಟರ್ನೆಟ್ ಇದೆ. ಏನಿದೆ? ನಾವಿದ್ದಾಗ ಇದು ಫಾಸ್ಟ್ ಇರಲಿಲ್ಲ. ನೆಕ್ಸ್ಟ್ ಮತ್ತೇನಿದೆ? ಆಮೇಲೆ ಏನಿದೆ? ಫೇಸ್ಬುಕ್ ಇದೆ. ನೆಕ್ಸ್ಟ್ ಏನಿದೆ? ವಾಟ್ಸ್ಆಪ್ ಇದೆ, ಸ್ನ್ಯಾಪ್ಚಾಟ್ ಇದೆ, ಶೇರ್ ಚಾಟ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಗೇಮ್ಸ್ ಇದೆ, ಪಬ್ಜಿ, ರಮ್ಮಿ, ರೀಲ್ಸ್, ಶಾರ್ಟ್ಸ್, ಯೂಟ್ಯೂಬ್, ಬೇರೆ ಹೇಳ್ರಲ್ಲ ಮಕ್ಕೊಂಬಿಟ್ರ. ಯೂಟ್ಯೂಬ್ ಇದೆ, ಮತ್ತೇನಿದೆ? ನೆಕ್ಸ್ಟ್ ಅಮೆಜಾನ್, ಮಿಂತ್ರಾ, ಅಜಿಯೋ, ಮತ್ತೆ ಹೇಳ್ರಲ್ಲ ವೆಬ್ ಸೀರೀಸ್, ಕ್ರಿಕೆಟ್, IPL, Dream 11, Big Boss, ರಿಯಾಲಿಟಿ ಶೋ, ಸೀರಿಯಲ್ಸ್, ಮತ್ತೇನಿದೆ? ಅದು ಹೇಳೋ ಅಮೆಜಾನ್, ಮತ್ತೆ ಯೂಟ್ಯೂಬಲ್ಲಿ ಬಂದು ಹೋಯ್ತದೆಲ್ಲ. ಮತ್ತೇನಿದೆ? ಮೊಬೈಲ್ ಫೋನ್ ಪೇ, ಆನ್ಲೈನ್ ಟ್ರಾನ್ಸಾಕ್ಷನ್, ನೆಕ್ಸ್ಟ್ ಏನಿದೆ ಬೇರೆ? ಮತ್ತೇನಿದೆ? ಧರ್ಮ, ಜಾತಿ, ಪಕ್ಷ, ಮತ್ತೇನಿದೆ? ಸುದೀಪು, ದರ್ಶನ್, ಮತ್ತೇನಿದೆ? ಆಲಿಯಾ ಭಟ್, ದೀಪಿಕಾ ಪಡುಕೋಣೆ, ಮತ್ತೆ ಬೇರೆ ಏನಿದೆ ಮೇಡಮ್? ಡ್ರಗ್ಸ್ ಇದೆ, ಪಾರ್ನ್ ಇದೆ, ವಲ್ಗರ್ ವಿಡಿಯೋಸ್ ಇದೆ, ಪಾರ್ನ್ ಇದೆ, ಡ್ರಗ್ಸ್ ಇದೆ, ಮತ್ತೇನಿದೆ? ಜಂಕ್ ಫುಡ್ ಇದೆ, ಮತ್ತೇನಿದೆ? ಆಮೇಲೆ ಮೇಡಮ್ ಎಲ್ಲರಿಗೂ ಕೂಡ ಆಂಟಿಬಯೋಟಿಕ್ಸ್. ಇದಕ್ಕೆ ಹೋಗ್ತಾ ಇದ್ದೀರಾ ಹಾಸ್ಪಿಟ್ಲಿಗೆ, ಆಂಟಿಬಯೋಟಿಕ್ ಫಸ್ಟ್ ಆಗ್ತಿದೆ. ಡ್ರಗ್ ಫುಡ್ ಇದೆ, ಜಂಕ್ ಫುಡ್ ಇದೆ, ಮತ್ತೇನಿದೆ? ಸ್ಟಾಕ್, ಮತ್ತೇನಿದೆ ಬೇರೆ? ಶಾಪಿಂಗ್ ದಾರು, ರಿಯಾಲಿಟಿ ಶೋ, ಮತ್ತೇನಿದೆ? ಆ್ಯಪ್ಗಳಿದೆ, ಆ್ಯಪ್ಸ್ ಬಂದಿದೆ, ರೈಟ್? ಆಮೇಲೆ ಕೋರ್ಸ್ ಇದೆ, ಆನ್ಲೈನ್ ಅವು ಇವು ಕೋರ್ಸ್ ಬರ್ತಾರೆ ಇರ್ತಾರೆ, ರೈಟ್? ಮತ್ತೇನಿದೆ? ಇದ್ರ ಜೊತೆ ಟ್ಯೂಷನ್ ಇದೆ, ಸಂಗೀತ ಇದೆ, ಡ್ಯಾನ್ಸ್ ಇದೆ, ಯೋಗ, ಮತ್ತೇನಿದೆ? ಸೊ ಡ್ರೀಮ್ 11, IPL, ರಮ್ಮಿ, ಪಬ್ಜಿ, ರೈಟ್? ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಮೊಬೈಲ್, ಇಂಟರ್ನೆಟ್, 3G, 5G, ರೈಟ್? ಟ್ಯಾಬು, ಗೆಜೆಟ್ಸು, ಟೆಕ್ನಾಲಜಿ ಲ್ಯಾಬು,
ರೈಟ್, ಇದೆಲ್ಲದೂ ಇದೆ ರೈಟ್. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸ್ಯಾಂಡಲ್ವುಡ್ ಇದೆ, ಬಾಲಿವುಡ್ ಇದೆ, ಹಾಲಿವುಡ್ ಇದೆ ರೈಟ್. ನಮಗೆ ನಮ್ಮ ಕಾಲದಲ್ಲಿ ಬಂಗಾರದ ಮನುಷ್ಯ ಬಿಟ್ಟು ಬೇರೆ ಫಿಲ್ಮ್ ನೋಡ್ತಿರ್ಲಿಲ್ಲ. ನಮ್ಮ ಕಾಲದಲ್ಲಿ ಇದ್ದು ಜನ್ಮದ ಜೋಡಿ ನಮಗೆ ಹೈಯೆಸ್ಟ್ ಅದ ಸಿನಿಮಾ ನೋಡ್ತೀವಿ ರೈಟ್. ಅಲ್ಲೇನಿತ್ತು ಜನ್ಮದ ಜೋಡಿ, ಒಂದು ಟಚ್ ಇಲ್ಲ, ಒಂದು ಮುತ್ತು. ನಮ್ಮ ಕಾಲದಲ್ಲಿ ಆಟ ಬಂದಿದ್ದು ಏನಂತ ಏನು ಬಾರಿ ಬಾರಿ ಸೀನ್ ಇರಲಿಲ್ಲ. ಹಂಗೆ ನಿಜ ಮೇಡಮ್, ರಿಯಾಲಿಟಿ ಇದೆ. ಏನಪ್ಪ ಅಂದ್ರೆ ನಿಜ. ಮೊನ್ನೆ ನಾನು ನನ್ನ ಮಗಳು, ನನ್ನ ಸಣ್ಣ ಮಗಳು, ನನ್ನ ಹೆಂಡತಿ ಯಾವ್ದು ನೋಡಕತ್ತೀವಿ ಫಿಲ್ಮ್ನ ಅಮೆಜಾನಲ್ಲಿ. ಯಾವ್ದು ನೋಡಕತ್ತೀವಿ ಫಿಲ್ಮ್? ಸಪ್ತ ಸಾಗರದ ಆಚೆ ಸರಿ ನೋಡಕತ್ತೀವಿ. ನಿಮಗೆ ಗೊತ್ತಲ್ಲ ಇವಾಗ ನೋಡಕತ್ತೆ ಹೆಂಗೆ ನೋಡ್ತೀವಿ ಅಂತ. ಮೈ ಮೇಲೆ ಹೆಚ್ಚಿಲ್ಲ ಹೆಂಗೆ ನಾವು ರಿಮೋಟ್ ಎಲ್ಲಿಟ್ಟು ನಮಗೆ ಗೊತ್ತಿಲ್ಲ. ಅತಿ ರಿಮೋಟ್ ಎಲ್ಲಿಟ್ಟು ನಮಗೆ ಗೊತ್ತಿಲ್ಲ. ನೋಡಕತ್ತೀವಿ ಹಿಂಗೆ ನೋಡ್ತಾ ಒಂದು ನಿಮಿಷದಲ್ಲಿ ಅಲ್ಲೇ ಸೀನ್ ಬಂದ್ಬಿಟ್ಟಿದೆ. ಯಾವ್ದಂತ ನೋಡಿದ್ರೆ ಗೊತ್ತು. ಮತ್ತೆ ಕೇಳಕೋಬೇಡ್ರಿ ಏನಿತ್ತು ಹೇಳ್ರಿ ಅಂತ ಕೇಳ. ಸರಿ, ನಾನು ನನ್ನ ಹೆಂಡತಿ ರಿಮೋಟ್ ಹುಡುಗಕ್ಕೆ ಎಲ್ಲ ಇದನ್ನೇ ಅಷ್ಟೊಳಗೆ ಮುಗಿದು ಹೋಗೇಬಿಡ್ತು. ಆಮೇಲೆ ನನ್ನ ಸಣ್ಣ ಮಗಳು ಹೇಳ್ತಾರ ಅವರಿಬ್ರು ಪ್ರೀತಿ ಮಾಡ್ತಾರಲ್ಲ. ಹಂಗಾಗಿ ರೈಟ್. ಅಂದ್ರೆ ಸಿನಿಮಾಗಳೆಲ್ಲವೂ ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಒಂದು ಓಪನ್ ಮಾಡಿದ್ರೆ ಅದ್ರ ಕೆಳಗಡೆ 100 ಇದಾವೆ. ಮಗು ಒಂದು ಓಪನ್ ಮಾಡಿದ್ರೆ ಅದ್ರ ಕೆಳಗಡೆ 100 ಇದಾವೆ, ಬೇರೆದಿಲ್ಲ. ಸಿನಿಮಾದಲ್ಲೂ ಕೂಡ ಇವತ್ತಿನ ಇವತ್ತು ಸಿನಿಮಾಗಳು ಯಾವ ಬರ್ತವೆ ಅವೆಲ್ಲದರಲ್ಲೂ ವಲ್ಗಾರಿಟಿ ಇದೆ. ಏನಿರುತ್ತೆ ಮೇಡಮ್ ಸಿನಿಮಾದಲ್ಲಿ ನೋಡಿದ್ರೆ? ಬಲವಾದ ಆಕ್ಷನ್ಸ್ ಇರುತ್ತೆ. ಒಬ್ಬ 100 ಜನ ಗುಂಡ ಕತ್ತರಿಸ್ತಾನೆ ರೈಟ್. ಬಲವಾದ ಆಕ್ಷನ್ಸ್ ಇದೆ. KGF ನೋಡಿದ್ವಿ, ಸಲಾರ್ ನೋಡಿದ್ವಿ, ಹೊಡಿ ಸಲಾರ್. ಇಲ್ಲ ಏನಿರುತ್ತೆ? ಬಲವಾದ ಸೆಕ್ಸ್ ಇರುತ್ತೆ. ಇವ್ರ ಜೊತೆ ಸಂಬಂಧ ಅದೇ ಇರುತ್ತೆ. ಅಷ್ಟೇ ಇರುತ್ತೆ ಸಿನಿಮಾದಲ್ಲಿ ರೈಟ್. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಮೊಬೈಲಲ್ಲಿ ಜಾಲದಲ್ಲಿ ಮಗು ಮೊಬೈಲ್ ಅಡಿಕ್ಷನ್ ಆಗಿದೆ. ಬಟ್ ಆದರೆ ಯಾಕೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕಾಗಿದೆ ಅಂದರೆ ಮಗು ಸೆಂಟ್ರಲ್ ಇದ್ರೆ ಮಗುವಿನ ಸುತ್ತಮುತ್ತ ಇರೋದೆಲ್ಲ ಅದೇ. ನಿನ್ನ ಮಗುವಿನ ಸುತ್ತಮುತ್ತಲು ಇರೋದೆಲ್ಲದೂ ಕೂಡ ಪ್ರತಿಯೊಂದು ಕೂಡ ಅದೇ. ಅನಿವಾರ್ಯ ನೀನು. ಉದಾಹರಣೆ, ನೀನಿವಾಗ 9ನೇ ವರ್ಷದ ಹುಡುಗಿಯಾಗಿದ್ರೆ ನೀನು ಇದ್ರೊಳಗೆ ಇರ್ತಿದ್ದೆ. ಇಲ್ಲ ಸರ್ ನಾನು ಹಂಗಿರ್ತಿರ್ಲಿಲ್ಲ ಅನ್ನೋರು ಯಾರು ಇದೆ ರೈಟ್. ಸೊ ಹಂಗಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಆಕ್ಚುಲಿ ಮೊಬೈಲ್ ಮಗು ಅಡಿಕ್ಷನ್ ಆಗಿದೆ ಅಂತ ಕಂಪ್ಲೇಂಟ್ ಮಾಡೋದ್ಕಿಂತ, ಬ್ಲೇಮ್ ಮಾಡೋದ್ಕಿಂತ, ಮಗು ಜೊತೆ ಗುದ್ದಾಡೋದ್ಕಿಂತ ನೀನು ಅರ್ಥ ಮಾಡ್ಕೋಬೇಕಿತ್ತು. ಏನ್ ಅರ್ಥ ಮಾಡ್ಕೋಬೇಕಿತ್ತು? ಮಗುವಿನ ಸುತ್ತಮುತ್ತಲು ವಾತಾವರಣ ಏನಿದೆ ಅನ್ಸೇಫ್ ಇದೆ, ಸೇಫ್ ಇಲ್ಲ, ಇದು ಸುರಕ್ಷಿತ ಇಲ್ಲ. ಬಿಕಾಸ್ ಆಫ್ ದಿಸ್ ರೀಸನ್ಸ್ ಇವರ ಒತ್ತಡ ಮೇಡಮ್ ಉದ್ದೇಶಪೂರ್ವಕವಾಗಿ ರೀಲ್ಸ್ ಯಾರಿಗೋಸ್ಕರ ಕ್ರಿಯೇಟ್ ಮಾಡಿದ್ದು? ಇವರಿಗೋಸ್ಕರ ಕ್ರಿಯೇಟ್ ಮಾಡಿ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಇದ್ರ ಒಳಗಡೆ ಮಗುನ ಸಿಗಿಸಿದ್ದಾರೆ, ಲಾಕ್ ಮಾಡಿದ್ದಾರೆ. ಜಾಲದ ಒಳಗಡೆ ಮಗು ಏನಾಗಿದೆ? ಸಿಕ್ಕಾಕೊಂಡಿದೆ. ಇವಾಗ ಅಭಿವೃದ್ಧಿಯ ತಾಯಿ ನೀನು ಮದರ್ ಆಗಿ ಇವಾಗ ನೀನು ಏನು ಯೋಚನೆ ಮಾಡಬೇಕು? ಈ ಜಾಲದಿಂದ ಹೊರ ತೆಗೆಯೋದು ಹೆಂಗೆ ಅನ್ನೋದು ಯೋಚನೆ ಮಾಡಬೇಕು. ಅದಕ್ಕೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಹೊರ ತೆಗೆಯೋದು ಹೆಂಗೆ, ಏನ್ ಮಾಡಕತ್ತಿ ಅದ್ರ ಬಗ್ಗೆ ಮಾಡ್ತಿದೀಯಾ? ಆಕ್ಚುಲಿ ಏನ್ ಮಾಡ್ತಿದಿ? ಬರೀ ಮೊಬೈಲ್ ಕಂಪ್ಲೇಂಟ್ ಆಗಿದೆ, ಮೊಬೈಲ್ ಯೂಸ್ ಮಾಡ್ತಾರೆ. ಇದು ಮೊಬೈಲ್ ಹ್ಯಾಕಾರ ಬಂತೇನೋ ಹಾಳಾದ ಸುಗಾರ, ಇಂಟರ್ನೆಟ್ ಹ್ಯಾಕಾರ ಬರೋದ್ರ ಅದು ಇಲ್ಲದೆ ಇನ್ನೇನು ಕಂಪ್ಲೇಂಟು? ಈ ಸ್ಕೂಲ್ನವರು ಈ ಮೊಬೈಲ್ನಾಗ ಯಾಕೆ ಹೋಮ್ವರ್ಕ್ ಕೊಡ್ತಾರೆ ನಾವು ರೈಟ್? ಯಾಕೆ ಕೊಡ್ತೀರಿ ಅಂತಲ್ಲ, ಇದು ಕಂಪ್ಲೇಂಟ್. ಮೇಡಮ್ ಅರ್ಥ ಮಾಡ್ಕೊಳ್ರಿ, ಮೊಬೈಲ್ನಾಗ ಹೋಮ್ವರ್ಕ್ ಕೊಟ್ಟಿಲ್ಲ ಮಕ್ಕಳಿಗೆ ಸ್ಕೂಲ್ನವರು. ಅವ್ರು ಏನ್ ಕೊಟ್ಟಾರೆ? ಬೋರ್ಡ್ ಮೇಲೆ ಬರ್ತಾರೆ. ಏನಂತ ಗೊತ್ತಾ? 2ರಿಂದ 18ರವರೆಗೆ ಮಗ್ಗಿಯನ್ನು ಬರೆಯಿರಿ ಅಂತ ಬರ್ತಾರೆ. ನಿನ್ ಮಗು ಬರ್ಕೋಬೇಕಾದ್ರೆ ಈ ಒಂದು ಬರ್ಕೊಂಡಿಲ್ಲದು 1ರಿಂದ 8 ಅಷ್ಟ ಬರ್ಕೊಂಡು 2ರಿಂದ 8 ಅಷ್ಟ ಬರ್ಕೊಂಡು ಅಂದಾತು ಬಂದದ್ರಿ. ಅದಕ್ಕೆ ಹಂಗಾಗದ್ ಬೇಡವ ಅಂತೇಳಿ ಅವರು ಇದನ್ನೇ ಫೋಟೋ ಹೊಡೆದು ನಿನಗೆ ಕಳಿಸಿರ್ತಾರೆ ಹೋಮ್ವರ್ಕ್. ನಾವು ಒಂದ್ಸರಿ ಮನೆಗೆ ಚೆಕ್ ಮಾಡ್ಕೆ ಅಂತ. ನೀನು ಲತ್ತುಡಿ ತೊಡಗಿಸಿರ್ತಿರ್ತಿಯಲ್ಲ, ಮಾಡ್ತಿರ್ತೀಯಲ್ಲ, ಅದು ಅಮ್ಮ ಹೋಮ್ವರ್ಕ್ ನೀನು ಇಲ್ಲಿ ಇಟ್ಕೊಂಡಿರ್ತೀಯಲ್ಲ, ಅಲ್ಲಿ ಹೋಗಿ ಅವನು ಆಮೇಲೆ ಹಿಂಗ ಇದು ಒಂದು ಚೆನ್ನಾಗೈತಿ ಹಿಂಗ ಅಂದ್ಮೇಲೆ ಆಮೇಲೆ ಅವ್ರ ನೀವು ಮಾಡಕತ್ತಿ ಹೇಳಿದ ಮೇಸ್ಟ್ರಿಗೆ ಹೇಳ್ತಿದ್ರಿ ಯಾವ ಹೋಮ್ವರ್ಕ್ ಕೊಟ್ಟ ಟ್ಯೂಷನ್ ಮೊಬೈಲ್ನಾಗ ಕೊಟ್ಟ. ಇದು ನಿನ್ನ ಡೈಲಾಗು. ನಾನು ಚೇಂಜ್ ಮಾಡ್ಕೋ, ಸರಿಪಡಿಸ್ಕೋ ನಿನ್ನ ಡೈಲಾಗ್ನ, ನಿನ್ನ ಲ್ಯಾಂಗ್ವೇಜ್ ಸರಿಪಡಿಸ್ಕೋ. ಆ್ಯಕ್ಚುಲಿ ಸ್ಕೂಲ್ನವ್ರು ಹೋಮ್ವರ್ಕ್ ಮೊಬೈಲಲ್ಲಿ ಕೊಟ್ಟಿಲ್ಲ, ನಿನಗೆ ಅರ್ಥ ಆಗಲಿ ಅಂತ ಅಷ್ಟೇ ಕೊಟ್ಟಿರೋದು. ಮೊಬೈಲ್ನ ಅವ್ರು ಬರ್ಸಿ ಕೊಟ್ಟಿದ್ದಾರೆ ಹೋಮ್ವರ್ಕ್ನ ರೈಟ್. ಅಂದ್ರೆ ಇದು ಒಳಗಡೆ ಮಗು ಸಿಕ್ಕಾಕೊಂಡಿದೆ, ಜಾಲದ ಒಳಗಡೆ ಮಗು ಸಿಕ್ಕಾಕೊಂಡಿದೆ, ವೆಬ್ಬ ಒಳಗಡೆ ಮಗು ಸಿಕ್ಕಾಕೊಂಡಿದೆ. ದುರದೃಷ್ಟ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಇದಕ್ಕೆ ಗೊತ್ತಿಲ್ಲ. ನಾನು ಇವಾಗ ನಿನಗೂ ನನಗೂ ಗೊತ್ತು, ದೊಡ್ಡವರು ಟೀಚರ್ಸ್, ನನಗೂ ನಿಮಗೂ ಗೊತ್ತು, ನಾವು ದೊಡ್ಡವರು. ಇವಾಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಜಾಲದಿಂದ ಹೊರ ತೆಗೆಯೋಕೆ, ಈ ಮೊಬೈಲ್ ಅಡಿಕ್ಷನ್ಸ್ ಇಂದ ಹೊರ ತೆಗೆಯೋಕೆ ನಾನು ನೀನು
ಇನ್ನೂ ಸೇರಿ ಏನು ಮಾಡ್ತಾ ಇದ್ದೀವಿ ಅದು ನನ್ನ ಕ್ವಶನ್. ಯಾರು ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಮೊಬೈಲ್ ಇದ್ದ ನಾನು ಹೊರಗೆ ಹಾಕೋಕೆ ನಾನು ಇದನ್ನ ಮಾಡಕತ್ತೀನಿ ಸರ್, ಬೆಸ್ಟ್ ಮಾಡಕತ್ತೀನಿ ಸರ್, ಯಾರು ಇಲ್ಲ? ನೀನು ಕೀಪ್ಯಾಡ್ ಯೂಸ್ ಮಾಡ್ಬೋದಮ್ಮ. ಮಗು ಏನು ಮಾಡುತ್ತೆ ಗೊತ್ತಾ, ನಿನಗೆ ಗೊತ್ತಿಲ್ಲದೆ ಟಚ್ ಸ್ಕ್ರೀನ್ ಯೂಸ್ ಮಾಡಿ ಮೊಬೈಲ್ ಬಚ್ಚಿಟ್ಟು ಒಳಗೆ ಬರುತ್ತೆ ನಿನ್ನ ಮನೇಲಿ. ಡೈಲಿ ನಿಮ್ಮ ಮನೇಲಿ ಮೊಬೈಲ್ ಅಡಿಕ್ಷನ್ಸ್ ಇಲ್ಲ? ನಾನು ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ಯಾರು ಮೊಬೈಲ್ ಅಡಿಕ್ಷನ್ಸ್ನ ಹೊರಗೆ ತೆಗೆದು ಬೇರೆದ್ರಲ್ಲಿ ಎಂಗೇಜ್ಮೆಂಟ್ ಮಾಡೋಕೆ ಬೆಸ್ಟ್ ಪ್ರಾಕ್ಟೀಸಸ್ ಯಾರು ಮಾಡಕತ್ತೀರಿ ಮನ್ಯಾಗ? ಮತ್ತೆ ಯಾರು ಏನು ಮಾಡದೆ ಮೊಬೈಲ್ ಅಡಿಕ್ಷನ್ ಆಗೈತಿ. ಆಕ್ಚುಲಿ ಮೊಬೈಲ್ ಮಗು ಅಡಿಕ್ಷನ್ ಆಗಿಲ್ಲ, ನೀವು ಆಗಿರಿ, ನಾವಾಗಿವಿ, ನಾನಾಗಿದ್ದೀನಿ. ಟ್ರೂತ್ ಏನಪ್ಪಾ ಅಂದ್ರೆ, ಹಾಗಾದ್ರೆ ಏನು ಇವಾಗ ಅರ್ಥ ಆಯ್ತಾ? ಅಂದ್ರೆ ಮಗು ಯಾಕೆ ಮೊಬೈಲ್ ಅಡಿಕ್ಷನ್ ಆಗಿದೆ ಅಂದ್ರೆ, ಯಾಕೆ? ಅದು ಸುತ್ತಮುತ್ತಲಿರೋದಿಲ್ಲ ಏನು ಇಂಟರ್ನೆಟ್ಟೇ, ಅದು ಸುತ್ತಮುತ್ತಲಿರೋದಿಲ್ಲ ಏನು ಜಾಲನೆ, ಟೆಕ್ನಾಲಜಿನೇ, ಗೆಜೆಟ್ಸೇ, ಮೊಬೈಲೇ, ಪ್ರತಿಯೊಂದು ಇದ್ರ ಒಳಗಡೆನೇ ಇದೆ, ರೈಟ್? ಹಾಗಾದ್ರೆ ಯಾಕೆ ಹಿಂಗಾಯ್ತು ಅಂತ ನೋಡ್ರೆ